ಎಲ್ಲದಕ್ಕೂ ಲೈಕ್ ಇದ್ದೇ ಇರುತ್ತೆ. ಚೆನ್ನಾಗಿದ್ರೆ ಲೈಕ್ ಕೊಡ್ತೀನಿ. ಹಂಗಂತ ಎಲ್ಲದಕ್ಕೂ ಲೈಕ್ ಕೊಡೋದಾ? ನನ್ನ ಬ್ಲಾಗ್ಸಿಗೆ ಕೊಡು. ನನ್ನ ಬ್ಲಾಗ್ಸಿಗೆ ಕೊಡು. ಸೆಲ್ಫ್ ಪ್ರಮೋಷನಾ? ಎಸ್. ಟೀ ಕೊಡಲ್ದೆ ಕೀ ಹೊರ್ತೋಗ್ಬಿಟ್ನಾ? ಅಯ್ಯೋ ತಿರ್ಕೊಂಡ್ಬರ್ಬೇಕ. A few inches later. Got the keys. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ಮಾರ್ಟ್ ಶೆಟ್ಟಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಇದೆ ನಮ್ಮ ಪ್ರೇಮನ ಹಾಸ್ಟೆಲು. ಇಲ್ಲಿ ಇವಾಗ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕಂತ ಬಂದಿರೋದು. ವೇಟ್ ಮಾಡ್ತಾವಂತ. ಇವನೇ ಜಸ್ವಂತ್ ಅಂತ. ನಡಿಯೋ, ಲೇಟ್ ಆಗ್ತೀವಿ, ಅವ್ನು ಬರ್ತಿದ್ದಾನಂತೆ. ಸೊ ಇವಾಗ ನಮ್ಮ ಫ್ರೆಂಡ್ಸ್ನ ಪಿಕ್ ಮಾಡಿ ಆಯಿತು. ಅಲ್ಲಿ ಮುಂದೆ ಏರ್ತಾರದಕ್ಕೂ ಹೋಯ್ತು. 2 hours later. ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀವಿ. ಬಿರಿಯಾನಿ ಸ್ಮೆಲ್ ಗಮ್ ಅಂತ. ಹುಡುಗರೆಲ್ಲ ಫುಲ್ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟವ್ರೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ವಿಶಾಲ್, ಮನೀಶ್, ಹಾಯ್. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ದಿಸ್ ಈಸ್ ಬಿಪಿನ್. ಹೌ ವಾಸ್ ದ ರೈಡ್ ಮ್ಯಾನ್? ಬಿರಿಯಾನಿ ತಿಂದಾಯ್ತು. ನಮ್ಮ ಹುಡುಗರು ಟೀ ಕುಡಿಬೇಕಂತ ಟೀ ಅಂಗಡಿಗೆ ಬಂದವ್ರೆ. ಹೊರಗಡೆ ತೊಳ್ಕೊಳ್ಳೋದು ಹಾಕ್ಬಿಡು. ನೆಕ್ಸ್ಟ್ ಟೈಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನು ಮಾಡೋಕ್ಕಾಗಲ್ಲ. ನಂಗೆ ಲೆಮನ್ ಟೀ ಮಚ್ಚ. ನನಗೂ ಲೆಮನ್ ಟೀ. ನಾರ್ಮಲ್. ನೀನು ಯಾಕೆ ಕೋಲ್ಡಾ ಲೇ? ಎಲ್ಲದಕ್ಕೂ ಲೈಕ್ ಇದ್ದೇ ಇರುತ್ತೆ. ಚೆನ್ನಾಗಿದ್ರೆ ಲೈಕ್ ಕೊಡ್ತೀನಿ. ಹಂಗಂತ ಎಲ್ಲದಕ್ಕೂ ಲೈಕ್ ಕೊಡೋದಾ? ನನ್ನ ಬ್ಲಾಗ್ಸಿಗೆ ಕೊಡು. ನನ್ನ ಬ್ಲಾಗ್ಸಿಗೆ ಕೊಡು. ಸೆಲ್ಫ್ ಪ್ರಮೋಷನಾ? ಎಸ್. ಮೊಬೈಲ್ ಬರ್ಲಿ ಕೊಡಿಲೆ. A few moments later. Everyone thinks Shetty is rich. ಅದಿರೋದು ಫ್ಯಾಕ್ಟ್. ಅದು ಫ್ಯಾಕ್ಟ್ ಅಲ್ಲ, ಅದು ಹೆಸರಿಗಿರೋ ಪವರ್ ಅಷ್ಟೇ. ಅದು ಬಿರಿಯಾನಿ ತಿಂದು ಟೀ ಕುಡ್ದು ಎಲ್ಲರೂ ಸಾಕಾಗಿವ ಮನೆಗೆ ಹೋಗ್ತಾ ಇದ್ದೀವಿ. ಏನಂತ ಫುಲ್ ಬಟ್ಟೆ ಹೆಂಗಿತ್ತು ಟೇಸ್ಟು, ಎಕ್ಸ್ಪೀರಿಯನ್ಸ್ ಎಲ್ಲ? ಎಷ್ಟೇನಪ್ಪ ಇಲ್ಲ ಬರ್ತಿಟ್ಟೆ ಹೋಗ್ಬೋದು. ಇನ್ನೂ ಟೈಮ್ ನೋಡ್ದು ಬಟ್ ದೂರ ಇದೆ. ಒಂದು ಬೇಕಂದ್ರೆ ಒಂದು ಬಿರಿಯಾನಿ ಕೊಡಬೇಕು. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಮಾತಾಡ್ರು. ಹೇಳ್ರಪ್ಪ, ಹೇಳ್ರು. ಯಾವ ಇವೆಲ್ಲ ಇವಾಗ ಮುಚ್ಚು. ಸ್ಟಾಕ್ ಇನ್ವೆಸ್ಟ್ಮೆಂಟ್
ಸ್ಟಾಕ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ಯಾ? ಆಗಿದೆ, ಒಂದು 2000 ಆಗಿದೆ. ಅದು ಝೀರೋ ಪೋರ್ಟ್ಫೋಲಿಯೋ ETF ಮಾಡ ಅನ್ಕೊಂತ ಇದ್ದೀನಿ ನಾನು. ಗೋಲ್ಡ್ ETF ಮಸ್ತಾಗಿ ನಡೀತಾ ಇತ್ತಪ್ಪ. ಟಾಟಾ ಗೋಲ್ಡು 1 lakh 10 ಗ್ರಾಮು. ಯಾಕೆ ಮಸ್ತಾಗಿ ಓಡ್ತೈತೆ. 10 rupees ಪ್ರಾಫಿಟ್ ಆಗಿದೆ. ಗ್ರಾಮ್ 10,000 ರೂಪಾಯಿ. ಯಾಕಾಗಲ್ಲ? ಸಿಲ್ವರ್ ಕಮ್ಮಿ ಆಗ್ತೈತಿ ಇವಾಗ. ಚಿರಾಗ್ ಏತರದ್ದು IPO ಬಂತು ಚಿರಾಗ್. ಅಪ್ಲೈ ಮಾಡ ಅನ್ಕೊಂಡೆ 14,000. ನನ್ನ ಫ್ರೆಂಡ್ ಕೇಳ್ದೆ ನಾನು ಕೊಡ್ತೀನಿ ಅಂದ. ಏನಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 5 ರೂಪಾಯಿ ತೋರಿಸ್ತಿದೆ. ಇವಾಗ ಏನು ಬರುತ್ತೆ ನನಗೆ? ಲಿಸ್ಟಿಂಗ್ ಆಗಿದೆ 10 ಸೆಕೆಂಡ್ಗೆ ಹಿಂಗೆ ಹಿಡಿದಿರೋದು ಗ್ರಾಫು. ಭಯ ಆಯಿತು. ಓಲಾ ಚಿರಾಗ್ 100ರಿಂದ 50 ರೂಪಾಯಿನಿಂದ 160 ರೂಪಾಯಿ ಹೋಯ್ತು ನನ್ನ. ಓಲಾ ಬಿಡು, ಓಲಾದ ಆಗೋಯ್ತು ಕತೆ. ಏನು ಸಮಾಚಾರ? ಎಲ್ಲೋ ಹೋದ್ರು? ಹುಡ್ಕೊಂಬರ್ತೀರಾ? ಬರ್ಬೇಕಾ? ಹುಡುಗರು ಕಳ್ದೋಗ್ಬಿಟ್ಟವ್ರೆ, ಹುಡುಕೊಂಡು ಹೋಯ್ತವ್ರೆ ಅಲ್ಲಿ. ಅಷ್ಟೇ. 4 hours later. ಕರೆಂಟ್ ಇಲ್ಲ ಫ್ರೆಂಡ್ಸ್, ಚಾರ್ಜ್ ಇಲ್ಲ. ನಾವು ಕಾಲ್ ಮಾಡ್ಕೊಂಡು ಇವಾಗ ಮಾತಾಡೋಕ್ಕೆ ನನಗೆ ಹಿಂಸೆ ಆಗಿದೆ. ಈ ಹಿಂಸೆ ನಿಮ್ಗೆ ಯಾರಿಗೂ ಬರ್ಬಾರ್ದಂದ್ರೆ ಮನೇಲಿ UPS ಹಾಕ್ಸ್ಕೊಳ್ಳಿ. ನಾವೇನೋ ಬಡವ್ರು ಹಾಕ್ಸ್ಕೊಂಡಿಲ್ಲ, ಬರೀ ಲೇಟ್ ಹಾಕ್ಸ್ಕೊಂಡಿದ್ವಿ. ಸಾಕ್ಬಿಡಿ. ಓಕೆ ಫ್ರೆಂಡ್ಸ್, ಬಾಯ್. ತೆಗೀರಿ. HSRP ಹಾಕ್ಲೇಬೇಕು ಅಂತ ರೂಲ್ಸ್ ಇತ್ತು. ಹಾಕ್ಸಿದ್ಮೇಲೆ ಎಕ್ಸೇ ಕಾಣಿಸ್ತಾ ಇಲ್ಲ ನನ್ನ ಗಾಡೀಲಿ. ದಿಸ್ ಈಸ್ ದ ಕ್ವಾಲಿಟಿ ಆಫ್ ದ ನಂಬರ್ ಪ್ಲೇಟ್. ದಟ್ ಈಸ್ ದ ಕ್ವಾಲಿಟಿ ಆಫ್ ಅವರ್ ಇಂಡಿಯನ್ ಗವರ್ನಮೆಂಟ್. ನಂಬರ್ ಪ್ಲೇಟ್ ಅಲ್ಲ, 250 ರೂಪಾಯಿ ನಂಬರ್ ಪ್ಲೇಟ್ ಅಪ್ಲೈ ಮಾಡೋಕ್ಕೆ. ಅದಕ್ಕೆ ಫ್ರೇಮ್ ಹಾಕ್ಸ್ಕೊಂಡ್ರೆ ಇನ್ನೊಂದು 200 ರೂಪಾಯಿ. ನನ್ನ ಮಕ್ಕಳು ಹಾಕಿರೋ ಇದಕ್ಕೆ 2 ದಿನಕ್ಕೆ ಹೋಯ್ತೈತದು. ಅದು ಹಾಕ್ಸಿದ್ಮೇಲೆ 2,500 ರೂಪಾಯಿ ಫೈನೇ ಕಟ್ಟಿ. ಅದೇ ಗುರು, ಮನೇಲಿ ಏನು ಖರ್ಚು, ನಿಂಗೆ ಏನು ಖರ್ಚು, ಈ ಏಜ್ಗೆ ಏನು ಖರ್ಚು, ಹಂಗೆ ಹಿಂಗೆ ಅಂತಾನೇ ಇರ್ತಾರೆ. 120 ರೂಪಾಯಿ ತಿಂಡಿ ತಿಂದರು ಗುರು ಇನ್ಸ್ಟಾಮಾರ್ಟಲ್ಲಿ ಎಲ್ಲರೂ. ಅದು ಎಲ್ಲೋಯ್ತು ದುಡ್ಡು, ಎಲ್ಲೋಯ್ತು 200 ರೂಪಾಯಿ ಅಂದರೆ 120 ರೂಪಾಯಿ ಅಲ್ಲೇ ಖರ್ಚು ಮಾಡಿದ್ದೀನಿ ನಾನು. ಇನ್ನೆಲ್ಲೋಯ್ತು ಅಂದರೆ ಯಾರೇ ಗೊತ್ತು. ದಿನ ಒಂದೊಂದು ಖರ್ಚು ಇರುತ್ತೆ. ನಿನ್ನೆ ಸುಮ್ಮನೆ ಬರ್ತಾಯಿದ್ದೆ ನನ್ನ ಪಾಡಿ ನಾನು. ಯಾವ್ದಾದ್ರು ರೀಲ್ಸಲ್ಲಿ ತೋರಿಸ್ತು ಮಸಾಲೆ ಪುರಿ, ಹೋಗಿ ಮಸಾಲೆ ಪುರಿ ತಿಂದೆ. ಅದು ದುಡ್ಡು ಖಾಲಿ. ಇವಾಗ ಬೆಳಗ್ಗೆ ಬರ್ತಾಯಿದ್ದೆ, ಐಸ್ ಕ್ರೀಮ್, ಅದು ನಂದಿನಿ ಐಸ್ ಕ್ರೀಮ್ ಅಲ್ಲಲ್ಲ, ಅಮೂಲ್ ಐಸ್ ಕ್ರೀಮ್. ಅಮೂಲ್ ಐಸ್ ಕ್ರೀಮ್ 40 ರೂಪಾಯಿ ಸಾಮಾರು. ಅದು ಕರ್ಗೋ ಹೋಗೈತೆ ಒಳಗಡೆ. ಅದು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದು. ಅದು ಇವಾಗ ಈ ಏರಿಯಾದಲ್ಲಿ ಅಮೂಲ್ ಹುಡ್ಕೊಂಡು ಎಲ್ಲೋಗಿ ನಾನು. ನಮ್ಮ ಮನೆ ಹತ್ರ ಐತೆ ಅಮೂಲ್. ಅಲ್ಲಿ ತನಕ ಬರೋಲ್ಲ ನಾನು. ಸೋಂಬೇರಿ 16 ರೂಪಾಯಿ ಬೇಕಾದ್ರೆ ಕೊಟ್ಬಿಡ್ತೀನಿ, ಬಟ್ ಅಲ್ಲಿ ತನಕ ಬರೋಲ್ಲ. ಅಲ್ಲಿದೆ 35 ರೂಪಾಯಿ ಒಂದು ಆಟೋ ಅಂದರೆ ಒಂದು 10 ಮಾಡ್ತೀವಿ ಮ್ಯಾಕ್ಸಿಮಮ್. 300 ರೂಪಾಯಿ 400 ರೂಪಾಯಿ ಅದರಲ್ಲಿ ಪೆಟ್ರೋಲ್ಗೆ ಆಗತ್ತೆ 200 ರೂಪಾಯಿ. ಇನ್ನು 200 ರೂಪಾಯಲ್ಲಿ ಗ್ರಿಲ್ ಅಂತ ಅದೊಂದು 150 ರೂಪಾಯಿ. ಮಿಕ್ಕಿದ 50ಅಲ್ಲಿ ಏನು ಮಾಡೋಣ? ಮಿಕ್ಕಿದ 50 ಗ್ರಿಲ್ ತಿಂದಾದ್ಮೇಲೆ ಸುಮ್ಮನೆ ಇರ್ತೀರಾ? ಜ್ಯೂಸ್ ಕೊಡಿ, ಐಸ್ ಕ್ರೀಮ್ ತಿಂದು ಅಷ್ಟೇ. ದಿನಕ್ಕೆ 400 ರೂಪಾಯಿ ಅದೇ ದಿನ ಹೋಯ್ತು. ದುಡಿಯೋದು ತಿನ್ನೋದು ಅದೇ ನಮಗೆ. ತಾಕತ್ತಿರೋರ್ಗು ದುಡಿ, ತಾಕತ್ತು ಬರೋಕ್ಕೆ ತಿನ್ನು ಅಷ್ಟೇ. ಏನಂತ ಮನೆಯವ್ರ ಮುಂದೆ ಇದೆಲ್ಲ ಮನೆಯವ್ರ ಮುಂದೆಲ್ಲ ಹೇಳೋಕ್ಕಾಗಲ್ಲ. ಮನೆಯವ್ರ ಮುಂದೆ ಹೇಳಿದ್ರೆ ಬರೋದು ತಾಕತ್ತು, ಬೆನ್ ಕೆಳಗಡೆ ಇರೋ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಮಾಡಿಸ್ಬಿಡ್ತಾರೆ. ಸುಮ್ಮನೆ ಇರಬೇಕು. ಅದಕ್ಕೆ ಮಕ್ಕಾರೆ ಹೋಗಿದ್ರು ಒರೆಸ್ಕೊಂಡು ಹೋಯ್ತಾ ಇರೋದು. ಯಾರೇ ಹೋಗಿದ್ರು ಒರೆಸ್ಕೊಂಡು ಮುಂದೆ ಹೋಯ್ತಾ ಇರ್ಬೇಕು ಅಷ್ಟೇ. ಇದು ಇಷ್ಟ ಆಗಲಿ, ಮುಂದೆ ಹೋಗಲಿ, ಟೀ ಕುಡಿಯೋಕೆ ಹೋಗಲಿ ಅಂತ ಅಣ್ಣ ಬಂದೋ ನಾವು ಸಾಲ ಮಾಡ್ಕೊಂಡು ಬಂದೋ 4 ರೂಪಾಯಿ. ಅಯ್ಯೋ ಇವರ ಈಗ 10 ರೂಪಾಯಿನೂ ಹಾಕ್ಸ್ಕೊಳ್ಳೋದು. ಟೀಗೆ 10 ರೂಪಾಯಿ, 4 ರೂಪಾಯಿನೂ ಹಾಕ್ಸ್ಕೊಳ್ಳೋ ಥರ ಪರಿಸ್ಥಿತಿ ಐತಿ ಇವಾಗ ಟೀಗೆ. ಈ ಐಕ್ಳು ನೋಡಿದ್ರೆ ಸ್ಕೂಲ್ಗೆ ಹೋಗೋ ಐಕ್ಳು ದಿನ ನೋಡಿದ್ರೆ ಇವರು ಬಿರಿಯಾನಿ ತಿನ್ನಬೇಕು, ಗಾಡಿಗಳು. ಅದು ತಿಂದಾದ್ಮೇಲೆ ಕರ್ಗಕ್ಕೆ ಮೌಂಟೇನ್ ಡ್ಯೂವೇ ಬೇಕಪ್ಪ. ಮೌಂಟೇನ್ ಡ್ಯೂ ಡರ್ಟಿ ಅಂತ ಹಂಗೆ ಹೇಳ್ದಂಗೆ ಇವರಿಗೆ ಬಿರಿಯಾನಿ ತಿಂದ್ಬಿಟ್ಟು, ಬಿರಿಯಾನಿ ಇನ್ನೇನು ಹಂಗೆ ತಿನ್ನೋಕ್ಕಾಗಲ್ಲ, ಕಬಾಬ್ ಇರಬೇಕು. ನಮ್ಮ ಕಾಲದಲ್ಲಿ ಬಿರಿಯಾನಿ ಕೊಟ್ಟರೆ ಅದೇ ಸ್ವರ್ಗ ನಮಗೆ. ರೈತಾನೂ ಬೇಕಂದರೆ ರಾಯ್ತ ಕೊಟ್ಬಿಟ್ರೆ ಮುಗೀತು ಕತೆ ಕಾಂಬಿನೇಷನು. ಇವ್ರಿಗೆ ಹಂಗಲ್ಲ, ಬಿರಿಯಾನಿ ಇದ್ಮೇಲೆ ಕಬಾಬ್ ಇರಬೇಕಂತೆ. ಅದರೆಲ್ಲ ಜೀರ್ಣ ಆಗೋಕ್ಕೆ ಇದೇ ಕುಡಿಬೇಕು, ಮೌಂಟೇನ್ ಡ್ಯೂ. ಸಂಜೆ ಆದರೆ ಟೀ ಕುಡಿಬೇಕು. ಸಂಜೆ ಆದರೆ ಕೆರ್ಕೊಳೋದು ದುಡ್ಡಿಲ್ಲ ಇಲ್ಲಿ, ಇವರು ಟೀಗಳು ಒಳ್ಳೊಳ್ಳೆ ಕುಡಿತಾರೆ. ಒಳ್ಳೊಳ್ಳೆ ಗಾಡಿ ಇಟ್ಕೊಂಡು ಅದಕ್ಕೆ ಪೆಟ್ರೋಲ್ಗಳು ಹಾಕ್ಸ್ಕೊಂಡು, ಪೆಟ್ರೋಲು ಏನು ಪೆಟ್ರೋಲ್ ಬೆಲೆ ಗೊತ್ತಿಲ್ಲ, ಏನು 30-40 ಮೈಲೇಜ್ ಇರೋ ಗಾಡಿ ಎತ್ಕೊಂಡ್ ಬಂದ್ಬಿಡ್ತಾರೆ ಇವರು.
ಕುಡ್ದಂಗೆ ಕುಡಿಯುತ್ತದು. ನಾವು ಸಮುರಾಯ್ ಇಟ್ಕೊಂಡಿದ್ದೀವಿ, ಅದು ಕೂಡ ಮೈಲೇಜ್ಗೆ ನಾನು ನೀರು ಕುಡಿಯಲ್ಲ, ಬಿಟ್ಬಿಟ್ಟಿದ್ದೀವಿ ಗಾಡಿನ. ಏನಿಲ್ಲ ಆದರೂ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ದಿನಕ್ಕೆ. ಏನಿಲ್ಲ ಅಂದ್ರೆ ವಾರಕ್ಕೆ ಒಂದು 500 ರೂಪಾಯಿ ಪೆಟ್ರೋಲ್ ಹೋಗುತ್ತೆ, ಅದಕ್ಕೇ ಅದು ಬೇರೆ ಪ್ರಶ್ನೆ. ಗುರು ನಾನು ಡಿಗ್ರಿ ಫಸ್ಟ್ ಇಯರ್ ಹೋಗೋವರೆಗೂ ನನಗೆ ಹೊಸಕೋಟೆ ಬಿರಿಯಾನಿ ಗೊತ್ತಿದ್ದಿಲ್ಲ. ಈ ಈಗಲೇ 9ನೇ ಕ್ಲಾಸ್ 8ನೇ ಕ್ಲಾಸಿಗೆ ಗಾಡಿ ಎತ್ಕೊಂಡು ಹೊಸಕೋಟೆಗೆ ಹೋಯ್ತವ್ರು ಬಿರಿಯಾನಿ ತಿನ್ನಕ್ಕೆ. ಏನು ಹೇಳಿ ನಾನು ಹೇಳೋದು GT ಅಂತೆ R15 ನಾನು ಆಕ್ಟಿವ್ ಎತ್ಕೊಂಡು ಹೋಗಿದ್ದೆ ವೈಟ್ ಕಲರ್ದು. ಅದು ಡಿಕ್ಕಿ ಓಪನ್ ಆಯ್ತಿದ್ದಿಲ್ಲ ಅವತ್ತು. ನಿನ್ನ ಕಾಲ್ ಮಾಡಿ ಕರ್ಸಿದಲ್ಲಿ ಡಿಕ್ಕಿ ಓಪನ್ ಮಾಡ್ಸೋಕ್ಕೆ. ಅದು ಸಮಸ್ಯೆ ನಮ್ಮದು. ಇವ್ರುಗಳಿಗೆ ಆ್ಯಕ್ಟಿವಾಗಳು R15ಗಳಲ್ಲಿ ಕಲರ್ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಇವರು. ಏನು ಮಾಡೋಕ್ಕಾಗಲ್ಲ. ಜೋಶಲ್ಲಿ ಒಳ್ಳೊಳ್ಳೆ ಹೆಲ್ಮೆಟ್ಗಳು ಇವಾಗ ಆಯ್ತಲ್ಲ. ಏನು ಮಾಡೋದು, ಪುಣ್ಯ ಮಾಡಿರ್ಬೇಕು ಈ ವೆಹಿಕಲೆಲ್ಲ. ದೇವರಾಣೆ ಫ್ರೆಂಡ್ಸ್, ಈ 2007, 8 ಆದಮೇಲೆ ಹುಟ್ಟಿರೋರು ಹೆವಿ ಪುಣ್ಯ ಮಾಡಿದ್ದೀರಾ ಬಿಡಿ. ಕಷ್ಟ ಗೊತ್ತಿಲ್ಲ ನಿಮಗೆ. ಇವಾಗೆಲ್ಲ ಮಕ್ಕಳನ್ನ ಇದು ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಗಾಡಿಗಳು ಕಾರುಗಳಲ್ಲಿ ಒಯ್ತಾರೆ. ನಾವಪ್ಪ ಕೊದ್ದು ಕಳಿಸೋರು. ಬೇಕಂದ್ರೆ ಹೋಗು, ಬೇಡ ಅಂದರೆ ಮನೇಲಿ ಕೂತ್ಕೋ. ನಾನೆಲ್ಲ ಕೂತ್ಕೊಂಡ್ರೆ ಇನ್ನೂ ಹೊಡಿಯೋರು. ಹಾಂ, ಈಗ ಸ್ಕೂಲ್ಗೆ ಹೋಗ್ತಿರೋದು ಫೀಸ್ ಕಟ್ತಾರೆ, ಸ್ಕೂಲ್ಗೆ ಹೋಗೋಕ್ಕೆ ಬಾಯ ಮುಚ್ಕೊಂಡು ಹೋಗೋ ಬಾಡ್ಕೋ ಅನ್ನೋರು. ಇವಾಗಿನ ಮಕ್ಕಳು ಹಂಗಲ್ಲ, ಸ್ಕೂಲ್ಗೆ ಹೋಗಲ್ಲ, ರೆಸ್ಟ್ ಮಾಡು ಅಂತೆ. ನಾನು ಅವಾಗ ಬೇಡ ಹೇಳೋದು, ಬೇದಿ ಆದರೂ ಸ್ಕೂಲ್ಗೆ ಹೋಗ್ತಿದ್ದೆ. ಮಾತ್ರೆ ಕೊಟ್ಬಿಟ್ಟು. ಇವಾಗಿನ ಜನ ಏನು ಡ್ರಾಮಾಗಳು ಇವ್ರದ್ದು. ಒಂದೊಂದು ತಲೆನೋವು, ಹೊಟ್ಟೆ ನೋವು. ನಮ್ಮ ಮನೇಲಿ ಹೊಟ್ಟೆ ನೋವು ಅಂದಿರು ಹೊಟ್ಟೆಗೆ ಹೊಡಿಯೋರು. ನಾವೇ ಹಿಂಗಂದರೆ ನಮ್ಮ ಮುಂಚೆ ಹುಟ್ಟಿರೋದು ಇನ್ನೂ ಪಾಪ ನನ್ನ ಮಕ್ಕಳು. ಅವ್ರಿಗೆ ಅದು ಇದ್ದಿಲ್ಲ, ಅವ್ರು ಪೆನ್ಸಿಲೇ ನೋಡಿಲ್ಲ. ಬಳಪ ತಿನ್ನೋ ಜನ್ರೇಷನ್ ಅದು. ಫೈನಲಿ ಬ್ಯಾಕ್ ಟು ಹೋಮ್. ಯಾವುದೋ ಹಳ್ಳದಲ್ಲಿ ಎತ್ತಾಕ್ಬಿಟ್ಟೆ, ಇಂಡಿಕೇಟ್ರ್ ಮುರಿದೋಗ್ಬಿಟ್ಟೈತೆ. ಡೇ ವಾಸ್ ಟು ಗುಡ್. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಸಿ ಯು ಇನ್ ದಿ ನೆಕ್ಸ್ಟ್ ಒನ್. Flashback. ಕೊಡೋ ಒಂದು ಸಿಪ್ಪು. ಕೊಡು. ಕಣ್ಣೋರ್ ಸಮ್ ಕಲ್ಕಂಡ ಅನ್ನೋದಕ್ಕೆ ಈ ನನ್ನ ಮಗನೇ ಎಕ್ಸಾಂಪಲ್. ನನ್ನ ಹತ್ರ ತಿಂತವನೆ. ಗಾಡಿಗೆ ಕೊಡು. ಹೆಂಗಿದ್ಯಾ ನೋಡೋದಕ್ಕೆ? ಗಾಡಿಗೆ ಕೊಡು. ಕೀ ತಗೋ. ಇಂಥವೆಲ್ಲ ಇಟ್ಕೋಬೇಕು, ಯೂಸ್ ಆಗುತ್ತೆ. ಹಾಂ, ಒಂದೇ ಒಂದು ಸಿಪ್ಪು, ಜಾಸ್ತಿ ಇಲ್ಲ. ಶೇಕ್ ಮಾಡ್ದಾ? ಶೇಕ್ ಮಾಡಿದೆ. ಇಂದ ಹಾಂ, ಸಾಕು ನೋಡು.